ಬ್ರಿಟಿಷರು ಭಾರತಕ್ಕೆ ಏಕೆ ಬಂದರು? ಅಷ್ಟು ದೇಶಗಳಿರ್ಬೇಕಾದ್ರೆ ಭಾರತಕ್ಕೆ ಏಕೆ ಬಂದರು? ಭಾರತವನ್ನು ಏಕೆ ಆಯ್ಸ್ಕೊಂಡ್ರು? ಹಾಗಾದ್ರೆ ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಕ್ರೌರ್ಯಗಳು ನಡೆದಿವೆ, ಎಷ್ಟು ಹಿಂಸಾಚಾರ ನಡೆದಿದೆ, ಅದರ ಬಗ್ಗೆ ನಾವು ಕುತೂಹಲರಿಗೆ ತಿಳ್ಕೊಳ್ಬೇಕಾಗಿದೆ. ಭಾರತ ಅತ್ಯಂತ ವಿಶಾಲವಾದ ರಾಷ್ಟ್ರ, ಸಂಪದ್ಭರಿತವಾದ ರಾಷ್ಟ್ರ. ಭಾರತಕ್ಕೆ ಪ್ರಾಚೀನದಲ್ಲಿ ಐತಿಹಾಸಿಕವಾಗಿ ಅದೆಷ್ಟೋ ಹೆಸರುಗಳಿವೆ. ಯಾರಾದ್ರೂ ಒಂದು ಹೇಳ್ತೀರಾ? ಭಾರತಕ್ಕಿರ್ತಕ್ಕಂಥ ಐತಿಹಾಸಿಕ ಹೆಸರುಗಳು: ಜಂಬೂದ್ವೀಪ, ಭರತಖಂಡ, ವೆರಿ ಗುಡ್, ಆರ್ಯವರ್ತ, ಇಂಡಿಯಾ, ಇಂಡಸ್, ವೆರಿ ಗುಡ್. ಈ ರೀತಿಯ ಹೆಸರುಗಳನ್ನು ಕರೀತೇವೆ. ಯಾಕೆ ಜಂಬೂದ್ವೀಪ ಅಂತ? ಏಕೆ ಅಂತಂದ್ರೆ ಭಾರತ ನೈಸರ್ಗಿಕ ಸಂಪತ್ತಿನಿಂದ ಕೂಡಿತ್ತು. ಜೊತೆಗೆ ಜಂಬೂನೇರಳೆ ಹಣ್ಣುಗಳನ್ನು ಯಥೇಚ್ಛವಾಗಿ ಬೆಳೀತಿದ್ದರಿಂದ ನಮ್ಮ ಭಾರತಕ್ಕೆ ಜಂಬೂದ್ವೀಪ. ಹಾಗಾದ್ರೆ ಆರ್ಯವರ್ತ ಅಂದ್ರೆ ಏನು? ಯಾರು ಹೇಳ್ತೀರಾ? ಆರ್ಯವರ್ತ ಅಂದ್ರೆ, ಆರ್ಯ ಅಂದ್ರೆ ಸಂಸ್ಕೃತದಲ್ಲಿ ಶ್ರೇಷ್ಠ, ಗುಣವಂತ. ಭಾರತೀಯರು ಶ್ರೇಷ್ಠರು, ಗುಣವಂತರು, ಆದ್ದರಿಂದ ಭಾರತಕ್ಕೆ ಆರ್ಯವರ್ತ. ಎಷ್ಟು ಚೆನ್ನಾಗಿರ್ತಕ್ಕಂಥ ಹೆಸರು ಬಂದಿದೆ ಭಾರತಕ್ಕೆ. ಅಷ್ಟೇ ಅಲ್ಲ, ಆರ್ಯರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಿದ್ದರಿಂದ ಭಾರತಕ್ಕೆ ಆರ್ಯವರ್ತ ಎಂಬ ಹೆಸರು. ಹೀಗೆ ಸುಸಂಸ್ಕೃತವಾದ ನಮ್ಮ ಭಾರತಕ್ಕೆ ಬರಲು ಕಾರಣ ಭಾರತದಲ್ಲಿರ್ತಕ್ಕಂಥ ಖನಿಜ ಸಂಪತ್ತು, ಸಾಂಬಾರ ಪದಾರ್ಥಗಳು, ಚಕ್ಕೆ, ಲವಂಗ, ಘಮಘಮಿಸುವ ಪದಾರ್ಥಗಳಾದಂತ ಏಲಕ್ಕಿ, ಇದು ವಿದೇಶಿಯರ ಗಮನ ಸೆಳೆದಿತ್ತು. ಆದ್ದರಿಂದ ಭಾರತಕ್ಕೆ ವಿದೇಶಿಯರು ಬಂದರು. ಹಾಗಾದ್ರೆ ಈ ಮುಂಚೆ ಭಾರತೀಯರು ಒಟ್ಟಿಗೆ ಯುರೋಪ್ ರಾಷ್ಟ್ರಗಳು ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು. ಹೇಗೆ ನಿಂತು ಹೋಯಿತು? ಜಲಮಾರ್ಗದ ಮೂಲಕ ಹೇಗೆ ಬಂದರು ಅಂತಂದ್ರೆ 1453ರಲ್ಲಿ ತಿಳ್ಕೊಳ್ಬೇಕು ನಾವು ಐತಿಹಾಸಿಕ ಘಟನೆಗಳನ್ನ. 1453ರಲ್ಲಿ ಆಟಮನ್ ಟರ್ಕ್ಗಳು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡಿದ್ದರಿಂದ ಭೂಮಾರ್ಗದ ಮೂಲಕ ನಡೆಯುತ್ತಿದ್ದಂತಹ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿತು. ಅನಿವಾರ್ಯ ಕಾರಣದಿಂದ ಭಾರತದಲ್ಲಿರ್ತಕ್ಕಂತಹ ಕಸೂತಿ ಕೆಲಸ, ನಾಜೂಕಾದ ಕೆಲಸಗಳು, ಹತ್ತಿ ಬಟ್ಟೆ, ಸಾಂಬಾರ ಪದಾರ್ಥಗಳು, ಘಮಘಮಿಸುವಂತಹ ಇಂಥ ಪದಾರ್ಥಗಳು ವಿದೇಶಿಯರ ಮನ ಕೆಣಕ್ತಾ ಇತ್ತು. ಯಾವಾಗಾದ್ರೂ ಭಾರತಕ್ಕೆ ಹೋಗ್ಲೇಬೇಕು, ಭೂಮಾರ್ಗ ಮುಚ್ಚಿದೆ, ಹಾಗಾದ್ರೆ ಅನ್ಯ ಮಾರ್ಗ ಕಂಡುಕೊಳ್ಬೇಕಂತ ಹೇಳ್ಬಿಟ್ಟು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಲು ಹವಣಿಸಿದರು. ಅದಕ್ಕೆ ಪೋರ್ಚುಗಲ್ ನಾವಿಕ, ನೋಡಿ ಪೋರ್ಚುಗಲ್ ನಾವಿಕ ಯಾರು? ಪೋರ್ಚುಗಲ್ ನಾವಿಕ ಹೆಸರು ಗೊತ್ತಾ? ಹೆನ್ರಿ ಅಂತಕ್ಕಂಥ ಒಂದು ಪೋರ್ಚುಗಲ್ ನಾವಿಕ ವಿದೇಶಿಯರಿಗೆ ಜಲಮಾರ್ಗವನ್ನು ಕಂಡಲು ಅಪಾರವಾದ ಧನ ಸಹಾಯ ಮಾಡಿದ. ಹಡಗುಗಳನ್ನು ಫ್ರೀ ಆಗಿ ಕೊಟ್ಟ, ಹೋಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಿರಿ ಅಂತ. ಇವರ ಪ್ರೇರಣೆಯಿಂದ ಬಂದವರು ಭಾರತಕ್ಕೆ ಕ್ರಿಸ್ಟೋಫರ್ ಕೊಲಂಬಸ್, ಅಮೆರಿಕ ವೆಸ್ಪುಸಿ, ಬಾರ್ತೊಲೊಮೆ ಡಯಾಸ್ ಮತ್ತು ವಾಸ್ಕೋ ಡಿ ಗಾಮಾ. ಕೊನೆಗೆ ಭಾರತಕ್ಕೆ ತಲುಪಿದವರು 1488. ನೋಡಿ ತಿಳ್ಕೊಳ್ಳಿ, ಐತಿಹಾಸಿಕ ಘಟನೆ. 1498ರಲ್ಲಿ ವಾಸ್ಕೋ ಡಿ ಗಾಮಾ ಭಾರತದ ಕಲ್ಲಿಕೋಟೆ ಆಗಿರ್ತಕ್ಕಂಥ ಕೇರಳದ ಕಲ್ಲಿಕೋಟೆಯಲ್ಲಿ ಬಂದಿಳಿದುಕೊಂಡ. ಇವನ ನಂತರ ಬಂದಿರ್ತಕ್ಕಂಥವರು ಪೋರ್ಚುಗೀಸರು, ಅರಬ್ಬರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು. ಆದ್ರೆ ಇವರೆಲ್ಲ ಯಾಕೆ ಇರಲಿಲ್ಲ ಭಾರತದಲ್ಲಿ? ಬ್ರಿಟಿಷರು ಏಕೆ ಭಾರತದಲ್ಲಿ ಇಷ್ಟು ಕಾಲ ಉಳಿಯಲು ಕಾರಣ ಅಂತಂದ್ರೆ, ಆಗ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಅರಾಜಕತೆ, ಒಗ್ಗಟ್ಟಿಲ್ಲದಿರುವಿಕೆ, ಒಬ್ಬ ರಾಜನನ್ನು ಕಂಡರೆ ಮತ್ತೊಬ್ಬ ರಾಜನಿಗೆ ದ್ವೇಷ, ಅಸೂಯೆ, ಇದೇ ಸಮಯವನ್ನು ಕಾಯ್ತಿರತಕ್ಕಂಥ ಬ್ರಿಟಿಷರು ಭಾರತದಲ್ಲಿ ಭದ್ರ ಬುನಾದಿ ಹಾಕಿದರು. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ರಾಣಿ ಎಲಿಜಬೆತ್ ರವರ ಅನುಮತಿ ಪಡೆದು ವ್ಯಾಪಾರದ ಉದ್ದೇಶಕ್ಕಾಗಿ ಬಂದಂತ ಬ್ರಿಟಿಷರು ಭಾರತದಲ್ಲಿ ಕಲ್ಲಿಕೋಟೆ, ಮಚಲಿಪಟ್ಟಣ, ಸೂರತ್ ಇಂಥ ಸಮುದ್ರ ತೀರ ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರದ ಮಳಿಗೆಗಳನ್ನು ಸ್ಥಾಪಿಸಿದರು. ಯಾಕೆ? ಭಾರತದಲ್ಲಿರ್ತಕ್ಕಂಥ ಅಪಾರವಾದ ಸಂಪತ್ತನ್ನು ಕಡಿಮೆ ಬೆಲೆಗೆ ಖರೀದಿಸಿ ಯುರೋಪ್ ರಾಷ್ಟ್ರಗಳಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಕ್ಕಂಥದ್ದು ಅವರ ಉದ್ದೇಶ. ಅಷ್ಟೇ ಅಲ್ಲ, ಲಾರ್ಡ್ ಡಾಲೌಸಿ ಬಂದ. ಲಾರ್ಡ್ ಡಾಲೌಸಿಯು ಜಾರಿಗೆ ತಂದಂತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನಿನಿಂದ ಝಾನ್ಸಿ, ಸತಾರ, ನಾಗಪುರ ಇಂತಹ ಪ್ರದೇಶಗಳು ಸುಖ ಸುಮ್ಮನೆ ಬ್ರಿಟಿಷರ ಕೈ ಸೇರಿದವು. ಹಾಗಾದ್ರೆ ನಮ್ಮ ಭಾರತೀಯರು ಬ್ರಿಟಿಷರ ವಿರುದ್ಧ ದಂಗೆ ಏಳುವ ಕಾರಣವೇನಂತಂದ್ರೆ ಸಾಕಷ್ಟು ಕಾರಣಗಳಿವೆ. ಏನು ಕಾರಣಗಳು? ಒಂದಾದ್ರೂ ಹೇಳ್ಬೋದಾ? ಯಾಕೆ ಬ್ರಿಟಿಷರು ಅಷ್ಟು ವರ್ಷಗಳ ಕಾಲ ನಮ್ಮನ್ನು ಆಳೋದಿಕ್ಕೆ ಕಾರಣವೇನು? ಹಾಗಾದ್ರೆ ಅವರು ಬಂದಿದ್ದು ಒಳ್ಳೇದಾಯ್ತಲ್ವಾ? ಅವ್ರ ಮೇಲೆ ನಾವು ತಿರುಗಿ ಬಿದ್ದಿದ್ದೇಕೆ? ಹೌದು, ತಿರುಗಿ ಬೀರಲು ಸಾಕಷ್ಟು ಕಾರಣಗಳಿವೆ. ರಾಜರಿಗೆ ಕೊಡ್ತಕ್ಕಂಥ ಮನ್ನಣೆಯನ್ನ ಬ್ರಿಟಿಷರು ನಿಲ್ಲಿಸಿದರು. ನಮ್ಮನ್ನು ಗುಲಾಮರಂತ ಕಂಡರು. ಭಾರತೀಯರು ಕೂಡ ಬ್ರಿಟಿಷರ ಸೈನ್ಯದಲ್ಲಿ ಇದ್ರು. ಬ್ರಿಟಿಷರಿಗೆ ಹೆಚ್ಚು ಸಂಬಳ ಕೊಡ್ತಿದ್ರು, ಭಾರತೀಯರಿಗೆ ಕಡಿಮೆ ಸಂಬಳ. ಯಾವುದೇ ಮುಂಬಡ್ತಿರ್ಲಿಲ್ಲ. ಆದ್ರೆ ಬ್ರಿಟಿಷ್ ಸೈನಿಕರಿಗೆ ಹೆಚ್ಚು ಸಂಬಳ, ಕಡಿಮೆ ಕೆಲಸ, ಮುಂಬಡ್ತಿ ಕೊಡ್ತಾ ಇದ್ರು. ನೋಡಿ, ಇಷ್ಟು ಕೆಲಸಗಳು ಆಗ್ತವೆ. ಅಷ್ಟೇ ಅಲ್ಲ, ಮತ್ತೊಂದು ಐತಿಹಾಸಿಕ ಘಟನೆ ಹೇಳ್ತೀನಿ ನಿಮ್ಗೆ. 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಸಿಖ್ಖರ ಪವಿತ್ರವಾದ ಹಬ್ಬವಾಗಿರ್ತಕ್ಕಂಥ ಬೈಸಾಖಿ ಹಬ್ಬದಲ್ಲಿ ಅವರು ವಿಜೃಂಭಿಸ್ತಾ ಇರ್ತಾರೆ. ಜೊತೆಗೆ ಅವರು ಸ್ವಾತಂತ್ರ್ಯ ಹೋರಾಟವನ್ನ ಶಾಂತಿ
ವಿವಾದಾತ್ಮಕವಾಗಿ ಪ್ರಾರಂಭಿಸಿದ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಜನರಲ್ ಡಯರ್ ಗುಂಡಿನ ಸುರಿಮಳೆಗೈತಾನೆ. ವಿಶಾಲವಾದ ಜನ ಸೇರತಕ್ಕಂಥ ಪ್ರದೇಶದಲ್ಲಿ ಕಿರಿದಾದ ದ್ವಾರದಲ್ಲಿ ಭಾರತೀಯರು ನುಸುಳಲು ತಪ್ಪಿಸಿಕೊಂಡು ಹೋಗಲು ಕಾಲು ತುಳಿತಕ್ಕೆ ಒಳಗಾಗಿ ಅದೆಷ್ಟೋ ಜನ ನಾಯಕರು ಸಾವನ್ನಪ್ತಾರೆ. ಇನ್ನೂ ಕೆಲವರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಅಲ್ಲಿರ್ತಕ್ಕಂಥ ಮೃತ್ಯು ಕೂಪಕ್ಕೆ ಹಾರಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾರೆ. ಇದನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರಿತೀವಿ. ನೋಡಿ, ಸ್ವಾತಂತ್ರ್ಯ ನಾವಿತ್ತು ಜೈಘೋಷಣೆಯನ್ನು ಕೂಗ್ತೀವಿ, ಸಿಹಿ ತಿಂಡಿ ತಿಂತೀವಿ, ಅದರ ಅರ್ಥ ಗೊತ್ತಿಲ್ಲ ನಮಗೆ. ಎಷ್ಟು ಹೃದಯ ವಿದ್ರಾವಕ ಘಟನೆಗಳು ನಮ್ಮ ಇತಿಹಾಸದ ಕಣ್ಣು ಮುಂದೆ ನಿಲ್ಲುತ್ತವೆ. ಅಷ್ಟೇ ಅಲ್ಲ, ವಿದುರಾಶತ್ವ ದುರಂತ ಆಗುತ್ತೆ. ವಿದುರಾಶತ್ವ ದುರಂತ ಅಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಗೌರಿಬಿದನೂರು ತಾಲೂಕಿನಲ್ಲಿರ್ತಕ್ಕಂಥ ವಿದುರಾಶತ್ವದಲ್ಲಿ ಮಹಿಳೆಯರು, ಮಕ್ಕಳು, ಕಿರಿಯರು ಎಂಬ ಭೇದವಿಲ್ಲದೆ ಬ್ರಿಟಿಷರು ಎಲ್ಲರನ್ನು ಗುಂಡಿಟ್ಟು ಕೊಂದರು. ಸಹಸ್ರಾರು ಜನ ಮಣ್ಣು ಪಾಲಾದರು. ಸಮಾಧಿಗಳಿವೆ ಇವತ್ತು. ಇಂತಹ ಹೃದಯ ವಿದ್ರಾವಕ ಘಟನೆಗಳು ನಮ್ಮ ಕಣ್ಣು ಮುಂದೆ ನಿಲ್ತವೆ. ಸಹೋದರರೇ, ನಾವು ದಯವಿಟ್ಟು ಗಮನಿಸಬೇಕಾಗಿತ್ತು, ನಮ್ಮ ತ್ಯಾಗ ಬಲಿದಾನಗಳ ಮೂಲಕ, ರಕ್ತಪಾತಗಳ ಮೂಲಕ ನಾವು ಪಡೆದುಕೊಂಡಿದ್ದೇವೆ ವಿನಃ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಲ್ಲ. 1857 ಸಿಪಾಯಿ ದಂಗೆ ಆಗುತ್ತೆ, 1757 ಪ್ಲಾಸಿ ಕದನ ಆಗುತ್ತೆ, 1764 ಬಕ್ಸರ್ ಕದನ ಆಗುತ್ತೆ. ಇದೇನು ತಿಳಿಸುತ್ತೆ ನಮಗೆ? ಈ ಬಕ್ಸರ್ ಕದನ, ಪ್ಲಾಸಿ ಕದನಗಳಿಂದ ನೋಡಿ ಐತಿಹಾಸಿಕ ಘಟನೆಗಳು ಎಷ್ಟು ಚೆನ್ನಾಗಿ ಬರ್ತವೆ. ಈ ಐತಿಹಾಸಿಕ ಘಟನೆಗಳಿಂದ ಏನಾಗುತ್ತಪ್ಪ ಅಂತಂದ್ರೆ ಬ್ರಿಟಿಷರ ಪ್ರಾಬಲ್ಯ ಮತ್ತೆ ಹೆಚ್ಚಾಯಿತು, ಭಾರತೀಯರ ಮೇಲೆ ಅವರು ಇಟ್ಟಿರ್ತಕ್ಕಂಥ ಗುಲಾಮಗಿರಿ ಹೆಚ್ಚಾಯಿತು. ಇದನ್ನು ಸಹಿಸಲಾರದ ಎಷ್ಟೋ ರಾಷ್ಟ್ರ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಕುನ್ವರ್ ಸಿಂಗ್, ತಾಂತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅದೇ ರೀತಿ ರವೀಂದ್ರನಾಥ ಠಾಗೋರ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ ತಿಲಕ್, ಇಷ್ಟು ಜನ ಅಲ್ಲದೆ ಸಾಕಷ್ಟು ಜನ ಮಹಿಳೆಯರು ಮತ್ತು ರಾಷ್ಟ್ರ ಯೋಧರು ಭಾರತಕ್ಕೆ. ನಿಜವಾಗಲೂ ಕೂಡ ರಾಷ್ಟ್ರಭಕ್ತಿ ನಮ್ಮಲ್ಲಿ ಚಿಮ್ಮಬೇಕು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿ ಪ್ರಾಣ ತೆತ್ತಂತಹ ಭಗತ್ ಸಿಂಗನ ನಾವು ಸ್ಮರಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ಸಂಗೊಳ್ಳಿ ರಾಯಣ್ಣ ಬೈರಹೊಂಗಣದಲ್ಲಿ ಬಂಧಿಸಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸಂದೇಶಗಳನ್ನು ರವಾನಿಸಿ ಸ್ವಾತಂತ್ರ್ಯದ ಕಿಚ್ಚನ್ನು ಹತ್ತಿದ್ದಂತಹ ಸಂಗೊಳ್ಳಿ ರಾಯಣ್ಣನ ನೆನೆಸಬೇಕು. ತನ್ನ ಹೋರಾಟದಲ್ಲಿ ಎಡಗೆಯನ್ನು ಕಳೆದುಕೊಂಡು ಅಮಟೂರು ಬಾಳಪ್ಪ ಆಚೆ ಕನ್ನಡಿಗ, ಅವನನ್ನು ಇವತ್ತು ನಾವು ಸ್ಮರಿಸಬೇಕಾಗಿದೆ. ಆದ್ದರಿಂದ ರವೀಂದ್ರನಾಥ ಠಾಗೋರ್ ಅವರು ಮಾತಾಡೋದ ಸಾಕಷ್ಟು ಮಾತಾಡಬೇಕು. 1942 ಕ್ವಿಟ್ ಇಂಡಿಯಾ ಚಳಿ ಆಗುತ್ತೆ, 1930 ದಂಡಿ ಮಾರ್ಚ್ ಆಗುತ್ತೆ, 1930, 31, 32 ಲಂಡನ್ ನಲ್ಲಿ ದುಂಡು ಮೇಜಿನ ಪರಿಷತ್ಗಳಾಗ್ತವೆ. ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಪ್ರತಿನಿಧಿಸಿ ನಮಗೆ ಸ್ವಾತಂತ್ರ್ಯದ ಹಕ್ಕು ಕೊಡಬೇಕು, ಸಂವಿಧಾನಾತ್ಮಕವಾದ ಹಕ್ಕನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾರೆ. ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಸಬಲೀಕರಣದ ಸ್ವಾತಂತ್ರ್ಯವನ್ನು ಪಡ್ತಾರೆ. ಮಹಾತ್ಮ ಗಾಂಧಿಯವರು 1930 ಉಪ್ಪಿನ ಸತ್ಯಾಗ್ರಹ. ಯಾಕೆ ಉಪ್ಪಿನ ಸತ್ಯಾಗ್ರಹ ಇದು ಗೊತ್ತಾ? ನಮ್ಮ ಭಾರತದಲ್ಲಿ ಬೆಳೀತಕ್ಕಂಥ ಸಿಗ್ತಕ್ಕಂಥ ಉಪ್ಪನ್ನ ಸ್ವತಂತ್ರವಾಗಿ ಬಳಸುವ ಹಕ್ಕು ನಮಗಿರಲಿಲ್ಲ. ಬ್ರಿಟಿಷರಿಗೆ ನಾವು ತೆರಿಗೆ ಕೊಟ್ಟು ಬಳಸಬೇಕಾಗಿತ್ತು. ಸಬರಮತಿ ಆಶ್ರಮದಿಂದ ಮಹಾತ್ಮ ಗಾಂಧೀಜಿಯವರು ತಂಡೋಪತಂಡವಾಗಿ ಎಲ್ಲಿಗೋದ್ರು? ದಂಡಿ ಅಂಬಲಿಂದ ಸಬರಮತಿ ಮತ್ತು ಆಶ್ರಮಕ್ಕೆ ನಡೆದುಕೊಂಡು ಹೋಗಿ ಬ್ರಿಟಿಷರೇ, ಇದು ನಮ್ಮ ದೇಶದ ಉಪ್ಪು, ನಮ್ಮ ಸಮುದ್ರದ ಸಿಗ್ತಕ್ಕಂಥ ಉಪ್ಪು, ನಾವು ಬಳಸಲು ನಾವು ಸಮರ್ಥರು ಅಂತ ಹೇಳ್ಬಿಟ್ಟು ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ. ನೋಡಿ, ಎಷ್ಟು ಐತಿಹಾಸಿಕ ಘಟನೆಗಳು ನಡೆದು ಹೋಗಿವೆ. ಇವೆಲ್ಲವೂ ಕೂಡ ಯಾತಕ್ಕೋಸ್ಕರವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಸಂಘರ್ಷಗಳು, ಸಂಗ್ರಾಮಗಳು, ಇಷ್ಟೆಲ್ಲ ಸೆರೆಮನವಾಸ, ಉಪವಾಸ ಸತ್ಯಾಗ್ರಹಗಳು, ಲಾಠಿ ಪ್ರಹಾರಗಳಾದವು. ಇಷ್ಟೆಲ್ಲ ಯಾವುದರ ದ್ಯೋತಕ? ಇವತ್ತು ನಾವು ಸಿಹಿ ತಿಂಡಿಯನ್ನು ತಿಂದು ಜೈಘೋಷಗಳನ್ನು ಕೂಗ್ತಾ ಇದ್ದಾವಲ್ಲ, ಅದರ ಪ್ರತೀಕ ಅವರಿಗೆ ಸಲ್ಲುತ್ತದೆ. ರಾಷ್ಟ್ರಕ್ಕಾಗಿ ಪ್ರಾಣ ತೆತ್ತ ಹುತಾತ್ಮರನ್ನ ನೆನೆದುವಂತ ಸುದ್ದಿನ. ಹಾಗಾಗಿ ವಿಶ್ವಕವಿಯಾಗಿರ್ತಕ್ಕಂಥ ರವೀಂದ್ರನಾಥ ಠಾಗೋರ್ ಅವರು ಬಹಳ ಸುಂದರವಾಗಿ ಭಾರತವನ್ನು ಹೊಗಳ್ತಾರೆ. ಯಾವ ರೀತಿ? ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ, ಜನಕ ಜನನಿ ಜನನಿ, ನೀಲ ಸಿಂಧು ಜಲದೌತ ಚರಣತಲ, ಅನಿಲ ವಿಕಂಪಿತ ಶ್ಯಾಮಲಾಂಚಲ, ಅಂಬರ ಚುಂಬಿತ ಪಾಲ ಹಿಮಾಚಲ, ಧರ್ಮಕಾರ ಹಿತ ಕಾವ್ಯಕಾರಿಣಿ, ವಾಕ್ಯಂ ರಸಾತ್ಮಕಂ ಕಾವ್ಯ ಎನ್ನುವಂತೆ ಎಷ್ಟು ಚೆನ್ನಾಗಿ ಶಬ್ದಗಳನ್ನು ಪೋಣಿಸಿ ನಮ್ಮ ಭಾರತವನ್ನು ಹೊಗಳಿದ್ದಾರೆ. ಭಾರತದ ಶ್ರೀಮಂತರಷ್ಟೇ ಅಲ್ಲ, ಧರ್ಮನಿಷ್ಠರಿದ್ದಾರೆ. ಹೇಗೆ? ಪಾವನ ವೀಣೆಯ ಗಂಗಾಜಲ, ನಾಡಿನ ಹಿರಿಮೆಯ ಹಿಮಾಚಲ, ಧರ್ಮದ ಬೀಡಿದುವೆ ಸಿರಿ ಭಾರತ, ನ್ಯಾಯದ ನೆಲೆ ಇದುವೆ ಸಿರಿ ಭಾರತ. ಇಂಥ ನ್ಯಾಯ ಧರ್ಮನಿಷ್ಠ ಆಗಿರ್ತಕ್ಕಂಥ ಭಾರತದಲ್ಲಿ ನಾವೆಲ್ಲರೂ ರಾಷ್ಟ್ರ ನನಗೇನು ಕೊಟ್ಟಿದೆ ಎಂಬ ಶಬ್ದ ಬೇಡ, ರಾಷ್ಟ್ರಕ್ಕಾಗಿ ನಾನೇನು ಕೊಟ್ಟೆ ಎಂಬ ದೃಢ ನಿಶ್ಚಯ ಮಾಡುತ್ತಾ ರಾಷ್ಟ್ರಕ್ಕಾಗಿ ಕಂಕಣಬದ್ಧರಾಗೋಣ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.
ಇದು ಪಿಂಗಾರ ಯೂಟ್ಯೂಬ್.